ಹಲೋ ವೀಕ್ಷಕರೇ, ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಸಕುಟುಂಬ ಸಮೇತ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಾಗಿ ಮುದ್ದೆ ಒಂದು ಸ್ವಲ್ಪನೂ ಗಂಟಿಲ್ದೆ ಮಾಡೋದು ಹೆಂಗೆ ಅಂತ ತೋರಿಸ್ಬೇಕು ಅಂತ ಇದ್ದೀನಿ. ಬನ್ನಿ ನೋಡೋಣ. 1 ಕಪ್ ರಾಗಿ ಹಿಟ್ಟಿಗೆ 2 ಕಪ್ ನೀರು ಹಾಕಿ ಅಳತೆ ಮಾಡಿ ಒಲೆ ಮೇಲೆ ಇಡಬೇಕು. ನೀರು ಒಲೆ ಮೇಲೆ ಇಟ್ಮೇಲೆ ಅದಕ್ಕೊಂದು ಅರ್ಧ ಚಮಚ ತುಪ್ಪ ಹಾಕಿ ಅಳತೆ ತಗೊಂಡಿರೋ ರಾಗಿ ಹಿಟ್ಟನ್ನೇ 1 ಚಮಚ ರಾಗಿ ಹಿಟ್ಟನ್ನು ತಗೊಂಡು ಸ್ವಲ್ಪ ನೀರಲ್ಲಿ ಕರಡ್ಬಿಟ್ಟು ಆ ಕುದಿಬೇಕಿದ್ರೆ ಆ ನೀರಿಗೆ ಹಾಕಬೇಕು. ಹಾಕಿ ಚೆನ್ನಾಗಿ ತಿರ್ಸ್ತಾ ಇರಬೇಕು. ಅದು ಕುದಿ ಬಂದ ಮೇಲೆ ಈ ಅಳತೆ ಕಪ್ಪಲ್ಲಿ ಏನಿದೆ ಆ ಕಪ್ಪನ್ನು ರಾಗಿ ಹಿಟ್ಟನ್ನು ಅದಕ್ಕೆ ಹಾಕಬೇಕು. ಹಾಕಿ 1 ನಿಮಿಷ ಮುಚ್ಚಳ ಮುಚ್ಚಬೇಕು, ಬೇಗ ಬಿಡಬೇಕು. ಮತ್ತೆ ನಂತರ ತೆಗೆದು ಆ ಮುದ್ದೆ ಕೋಲಿಂದಾನೇ ಚೆನ್ನಾಗಿ ತಿರುವುತ್ತಾ ಇರಬೇಕು. ತಿರುಬೇಕಿದ್ರೆ ಗೊತ್ತಾಗುತ್ತೆ ನಿಮಗೆ ಮುದ್ದೆ ಗಂಟಿಲ್ದೆ ಬರುತ್ತೆ ಅಂತ, ಚೆನ್ನಾಗೂ ಬರುತ್ತೆ. ಇದು ತುಪ್ಪ ಹಾಕೋದು ರೀಸನ್ ಅಂದರೆ ಅದೇ, ಗಂಟು ಬರಬಾರ್ದು, ಮುದ್ದೆ ಸ್ಮೂತಾಗೂ ಬರಬೇಕು ಅಂತಾನೆ ಹಾಕೋದು. ಚೆನ್ನಾಗಿ ತಿರ್ಸ್ಕೊಂಡ್ಮೇಲೆ ಕಟ್ಟೋದು ನಿಮಗೆ ಹಿಂಗೆ ಅಂತ ತೋರಿಸ್ತೀನಿ. ಒಂದು ಮಣೆ ಮೇಲೆ ಸ್ವಲ್ಪ ನೀರು ಹಾಕಿ ಸೌರಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಕಟ್ಟಿದ್ರೆ ಕಟ್ಟೋಕ್ಕೂ ಸುಲಭ ಆಗುತ್ತೆ, ಚೆನ್ನಾಗೂ ಬರುತ್ತೆ. ನೋಡಿ ಕಟ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟು ಕಟ್ಟಿದ್ಮೇಲೆ ಇವತ್ತು ನಾನು ಹೀರೆಕಾಯಿ ಬಸ್ಸಾವ್ರಿಗೆ ಮುದ್ದೆ ಮಾಡ್ಕೊಂಡಿದ್ದೀನಿ. ಇದು ಚಿಕನ್ ಸಾರು, ಮಟನ್ ಸಾರು ಎಲ್ಲದಕ್ಕೂ ಮುದ್ದೆ ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ. ತುಂಬ ಒಳ್ಳೆ ಅಡುಗೆ, ಒಳ್ಳೆ ಫುಡ್ಡು ಅಂತಲೂ ಎಲ್ಲರಿಗೂ ಗೊತ್ತಿದ್ದು. ಇವತ್ತು ನನಗೆ ಅದೇ ಈ ಬಸ್ಸಾರ್ದು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ. ಮುಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು. ದಯವಿಟ್ಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಥ್ಯಾಂಕ್ ಯು.